ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. 2 ದಶಕದ ಸಮಸ್ಯೆಗೆ ಪಬ್ಲಿಕ್ ಟಿವಿಯ ವರದಿಯ ಮೂಲಕ ಈಗ ಪರಿಹಾರ ಸಿಕ್ಕಿರುವಂಥದ್ದು. ನಿಂಗಾಪುರ ಗ್ರಾಮದಲ್ಲಿ ಶುರುವಾಯಿತು ಬೋಟ್ ಸಂಚಾರ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮ. ರಬ್ಬರ್ ಬೋಟ್ನಲ್ಲಿ ಪ್ರಾಣವನ್ನು ಪಣಕ್ಕಿಟ್ಟು ವಿದ್ಯಾರ್ಥಿಗಳು ಗ್ರಾಮಸ್ಥರು ಓಡಾಡ್ತಾ ಇದ್ರು. ನಿನ್ನೆ ಅಷ್ಟೇ ಪಬ್ಲಿಕ್ ಟಿವಿ ವಿಸ್ತೃತವಾದಂತಹ ವರದಿಯನ್ನು ಬಿತ್ತರಿಸಿತ್ತು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಡಿಸಿ, ತಹಶೀಲ್ದಾರ್, ಸ್ಥಳೀಯ ಶಾಸಕರು ಸ್ಥಳಕ್ಕೆ ದೌಡಾಯಿಸಿದ್ರು. ಡಿಸಿ ಮೊಹಮ್ಮದ್ ರೋಷನ್ ಬೋಟ್ ವ್ಯವಸ್ಥೆಯ ಭರವಸೆಯನ್ನು ಕೊಟ್ಟಿದ್ರು. ನಿನ್ನೆ ಸಂಜೆಯೇ ಗ್ರಾಮಕ್ಕೆ ಬೋಟ್ ಸಮೇತ NDRFನ ತಂಡ ಭೇಟಿ ಕೊಟ್ಟಿದೆ. ಈಗ ಪಬ್ಲಿಕ್ ಟಿವಿಯ ಈ ಕಾರ್ಯಕ್ಕೆ ಸ್ಥಳೀಯರು, ವಿದ್ಯಾರ್ಥಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ. ಮೊದಲಿನ ಪರಿಸ್ಥಿತಿ, ಅದಾದ ಮೇಲೆ ಪಬ್ಲಿಕ್ ಟಿವಿ ವರದಿಯ ನಂತರ ಈಗಿರುವಂತಹ ಸ್ಥಿತಿ ಎರಡನ್ನೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮೊದಲು ಗ್ರಾಮಸ್ಥರು, ವಿದ್ಯಾರ್ಥಿಗಳು ರಬ್ಬರ್ ಬೋಟ್ನಲ್ಲಿ ಪ್ರಾಣವನ್ನು ಪಣಕ್ಕಿಟ್ಟು ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾವಾಗ ಪಬ್ಲಿಕ್ ಟಿವಿ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡ್ತೋ ಆಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ, ಸ್ಥಳೀಯ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರೆ. ತದನಂತರ ಆ ಗ್ರಾಮದ ಜನರಿಗೆ ಬೋಟ್ನ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ. 2 ದಶಕಗಳಿಂದ ಈ ಸಮಸ್ಯೆ ಇತ್ತು. ಯಾರಿಗೆ ನಾವು ಕೇಳ್ಕೊಂಡ್ರು ನಮಗೆ ಪರಿಹಾರ ಸಿಕ್ಕಿರಲಿಲ್ಲ. ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾಯಿತು ಈಗ ನಮಗೆ ಪರಿಹಾರ ಸಿಕ್ಕಿದೆ. ಪಬ್ಲಿಕ್ ಟಿವಿಯ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಗ್ರಾಮಸ್ಥರು.